ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಗೆ ನಿಮಗೆ ಸ್ವಾಗತ. ಹರಿಹರ ನಗರದಲ್ಲಿ ಗಣೇಶ ಚತುರ್ಥಿ, ಈದ್ ಮಿಲಾದ್ ಹಾಗೂ ಮೇರಿ ಜಾತ್ರೆ ಪ್ರಯುಕ್ತ ಶಾಂತಿ ಸಭೆ. ಹಬ್ಬದ ಉತ್ಸಾಹವನ್ನ ಪಡಿತಾ ಇದ್ದೀರಲ್ಲ, ಅದನ್ನ ಡಿಜೆ ಅನ್ನೋ ಒಂದು ಸಂಬಂಧವನ್ನು ಡಿಜೆ ಮಾಡ್ತಿರಲ್ಲ, ಡಿಜೆ ನಿಲ್ಲಿಸಬೇಕು ಅಂತ ತೊಂದರೆ ಆಗಬಹುದು. ನಿಮ್ಮ ಒಂದು ಉತ್ಸಾಹವನ್ನ ನಾವು ಯಾವತ್ತೂ ಕಿತ್ಕೊಳ್ಳಲ್ಲ. ನಿಮಗೆ ಉತ್ಸಾಹ ಇರುತ್ತೆ. ಆ ಗೌರಿ ಗಣೇಶ ಹಬ್ಬ ಅಂತ ಅಂದ್ರೆ ನಾವು ಭಕ್ತಿ ಪೂರ್ವಕವಾಗಿ ಮಾಡುವಂತ ಒಂದು ಕಾರ್ಯಕ್ರಮ ಇದೆ. ಅಲ್ಲಿ ಭಕ್ತಿಯನ್ನ ತೋರಿಸಬೇಕೇ ವಿನಃ ನಾವು ಯಾವುದೇ ತೊಂದರೆಗಳು, ಶಾಂತಿಯನ್ನ ನಿಲ್ಲಿಸೋದಾಗಿ, ಶಾಂತಿಯನ್ನು ಕಾಪಾಡ್ಕೊಳ್ಬೇಕಾಗಿರ್ತಕ್ಕಂಥ ಸಮಾಜ ಸೇವೆ ಆಗ್ಬೇಕು ನಮ್ಮಲ್ಲಿ. ಈ ಯುವ ಪೀಳಿಗೆಗೆ ಇನ್ನೊಂದು ನಾನು ನಮ್ಮ ಪರ್ಸನಲ್ ಆಗಿ ಏನ್ ಹೇಳ್ಬೇಕು ಅಂತಂದ್ರೆ, ಈ ಒಂದು ಡಿಜೆ ಅನ್ನ ನಾವು ತರಬೇಕಾದ್ರೆ ಪ್ರತಿಯೊಂದು ವಾರ್ಡ್ ಅಲ್ಲಿ 4 ರಿಂದ 5 ಗಣೇಶ ಕೂರಿಸ್ತೀವಿ ನಾವು. ಆ ಗಣೇಶನ ಕೂರಿಸ್ಬೇಕಾದ್ರೆ ಆ ಒಂದು ಖರ್ಚಿನಲ್ಲಿ, ಡಿಜೆ ಖರ್ಚಿಗೆ ನೀವು 3 ಲಕ್ಷದಿಂದ 4 ಲಕ್ಷದವರೆಗೂ ಖರ್ಚು ಬರುತ್ತೆ. ಆ ಖರ್ಚಿನಲ್ಲಿ ಬಡ ಮಕ್ಕಳು ಇರ್ತಾರೆ, ಈಗ ಶಿಕ್ಷಣದಿಂದ ವಂಚಿತರಾಗಿರ್ತಾರೆ, ಆಮೇಲೆ ಶೋಷಿತರಿರ್ತಾರೆ. ಅಂತ ಮಕ್ಕಳನ್ನ, ಪ್ರತಿಭೆಗಳನ್ನ ನೀವು ಕರೆಸ್ಬಿಟ್ಟು ಅವ್ರಿಗೆ ಒಂದು ಹಣದ ಸಹಾಯ ಇರ್ಬೋದು, ಓದಿಗೆ ಒಂದು ಅವಕಾಶ. ಅವರು ಮಾನಸಿಕವಾಗಿ ನಮ್ಮಲ್ಲಿ ಹಣದ ಅಡಚಣೆ ಇಲ್ಲ, ನಾವು ಮುಂದೆ ಹೋಗಕ್ ಆಗ್ತಾ ಇಲ್ಲ. ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ನೋವಿದೆ. ನಮ್ಮಲ್ಲಿ ಎಷ್ಟೋ ಜನಗಳು ಇವತ್ತಿನ ದಿವಸ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅನಾವಶ್ಯಕವಾಗಿ ದುಡ್ಡನ್ನ ನಾವು ಖರ್ಚು ಮಾಡೋದನ್ನ, ಅದನ್ನ ಒಂದು ಉಪಯೋಗಕ್ಕಾಗಿ ಮಾಡಬೇಕು. ಈ ಡಿಜೆ ಒಂದು ದಿನದ ಉತ್ಸಾಹ ಅಷ್ಟೇ. ಆದರೆ ನೀವು ಮಕ್ಕಳಿಗಾಗಿ, ಒಬ್ಬ ಬಡವರಿಗಾಗಿ ನೀವು ಸಹಾಯ ಮಾಡಿದ್ದೇ ನಿಜ. ಆದ್ರೆ ಅದು ಇವತ್ತಿನ ಸಾವಿರಾರು ದಿನಗಳ ನೆನಪು ನಿಮ್ಮನ್ನ ಅದ್ರ ಮನಸ್ಸಲ್ಲಿರುತ್ತೆ. ಆ ಮನಸ್ಸನ್ನ ಕಳ್ಕೊಳ್ಬೇಕು. ನಾವಿವತ್ತು ಒಂದು ದಿನ ಏನೋ ಒಂದು ಇಷ್ಟ ಬಂದುತ್ತೆ, ಇಂತಹ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ನಾವು ಮಾಡಿಕೊಂಡ್ರೆ ಅದು ಮುಂದಿನ ಪೀಳಿಗೆಗೂ ಒಳ್ಳೆಯದಾಗುತ್ತೆ. ಅದೇ ತರನಾಗಿ ವಯಸ್ಸಾಗಿರ್ತಕ್ಕಂಥವ್ರು ಅಟ್ಯಾಕ್ ಆಗುವಂತ ಒಂದು ಸಿಚುವೇಶನ್ ಬರ್ತಾ ಇದೆ. ನೀವು ಮೊಬೈಲ್ಗಳಲ್ಲೆಲ್ಲ ನೋಡ್ಬೋದು, ಟಿವಿಗಳ ಮಾಧ್ಯಮದಲ್ಲಿ ನೋಡ್ಬೋದು. ಈ ಒಂದು ನಾವು ಮಾಡುವಂತ ಕೆಲಸಗಳು ದುಷ್ಪರಿಣಾಮ ಬೀಳ್ತಾ ಇದೆ ಇವಾಗಿನ ಸಮಾಜದಲ್ಲಿ. ಅದನ್ನ ನಾವು ಕಡಿವಾಣ ಹಾಕೊಳ್ತಾ ಬಂದ್ರೆ ನಮ್ಮ ಒಂದು ಶಕ್ತಿಯನ್ನ ನಾವು ಮುಂದೆ ತೋರಿಸ್ಬೇಕು. ದೇವರು ಯಾವತ್ತು ಡಿಜೆ ಹಾಕಿ ನಮಗೆ ಈ ತರ ನೀವು ಮಾಡಿ ಅಂತ ಯಾವ ದೇವರು ಹೇಳಲ್ಲ. ನಾವು ಮಾಡ್ಕೊಂಡಿರೋದು ನಮ್ಮ ಸಂಪ್ರದಾಯ. ಈದ್ ಮಿಲಾದ್ ಅಷ್ಟೇ, ಅವರು ಕೂಡ ಸಹಕರಿಸ್ತಾರೆ. ಎಲ್ಲಾ ಸಮಾಜಗಳು ನಾವು ಒಂದು ಒಗ್ಗಟ್ಟು, ನಾವು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಈ 3 ಸಮಾಜದವರು ಎಲ್ಲರೂ ಒಗ್ಗಟ್ಟಿಂದ ಹಬ್ಬ ಮಾಡ್ತಾರೆ. ಇವತ್ತು ಅವರು ಹಬ್ಬ ಮಾಡ್ತಾರೆ, ನಾವು ಸಹಕರಿಸ್ತೀವಿ. ನಾವು ಹಬ್ಬ ಮಾಡ್ತೀವಿ, ಅವರು ಸಹಕರಿಸ್ತಾರೆ. ಅದೇ ಬಾಂಧವ್ಯ. ಇದು ಏನಂದ್ರೆ ಸಮಾಜದಲ್ಲಿ ಭ್ರಾತೃತ್ವವನ್ನ ನೋಡ್ತೀವಿ ನಾವು. ಎಲ್ಲಾ ಸಮಾಜದಲ್ಲೂ ನಮ್ಮ ಒಂದು ಏಕತೆಯನ್ನ ತೋರಿಸ್ಬೋದು. ಈ ಹಬ್ಬಗಳಲ್ಲಿ ಎಲ್ಲರೂ ಹೇಳ್ತಾರೆ, ಗೌರಿ ಗಣೇಶ ಹಬ್ಬ ನಮಗೆ ಬಂತು ಅಂದ್ರೆ ಬಹಳ ವಿಜೃಂಭಣೆಯಿಂದ ಮಾಡ್ಬೇಕು. ವಿಜೃಂಭಣೆ ನೋಡಲ್ಲ ಗಣೇಶ, ನಮ್ಮ ಭಕ್ತಿಯನ್ನ ನೋಡ್ತಾನೆ. ನಮ್ಮಲ್ಲಿರುವಂತಹ ಭಕ್ತಿಯನ್ನ ನೋಡ್ತಾನೆ ಹೊರತು ಯಾವ ವಿಜೃಂಭಣೆಯನ್ನು ನೋಡಲ್ಲ. ಆ ದೇವರು ನಿಮಗೆ ಭಕ್ತಿಯಿಂದ ಮಾಡಿದ್ದೇ ನಿಜ. ಆದ್ರೆ ನಿಮಗೆ ಆಯಸ್ಸು ಹೆಚ್ಚಾಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಸಿಗುತ್ತೆ, ಮನೆಯಲ್ಲಿ ಎಲ್ಲರೂ ಸುಖವಾಗಿರ್ತಾರೆ. ಈಗಿನ ದಿನಗಳಲ್ಲಿ ಎಲ್ಲ ನೋಡಿದ್ರೆ ಯಂಗ್ ಸ್ಟಾರ್ಸ್ ಇಂದ ಹಿಡಿದು ಎಲ್ಲರೂ ದುಷ್ಪರಿಣಾಮಕ್ಕೆ ಒಳಗಾಗ್ತಾ ಇದ್ದಾರೆ. ಅದನ್ನ ನಾವು ಕಡಿವಾಣ ಹಾಕ್ಬೋದು. ನಾವು ಒಂದು ಸಮಾಜದಲ್ಲಿ ಇವತ್ತಿನ ಸಂದೇಶವನ್ನ ಎಲ್ಲರೂ ಮುಟ್ಟಿಸಿದ್ವಿ ಅಂದ್ರೆ ಪ್ರತಿಯೊಬ್ಬ ಸಮಾಜದಲ್ಲೂ ಕೂಡ ಅವರು ಈ ಸಂದೇಶವನ್ನ ಪಾಲ್ಗೊಳ್ತಾರೆ. ಯಾಕಂದ್ರೆ ಇವತ್ತಿನ ಯುವಕರು ಒಳ್ಳೆ ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ದಾರೆ. ಯಾರು ಕೂಡ ಅನಾವಶ್ಯಕವಾಗಿ ಖರ್ಚು ಮಾಡುವಂತಹ ಸಿಚುವೇಶನ್ ಅಲ್ಲಿ ಇಲ್ಲ. ಎಲ್ಲ ಕಷ್ಟ ಇದೆ. ಇವತ್ತು ಏನೇ ತಗೊಳಕ್ ಹೋದ್ರು ಕೂಡ ನಾವು ಒಂದು ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲಾದ್ರೂ ರೇಟ್ ಜಾಸ್ತಿನೇ ಆಗಿದೆ. ಅದರಲ್ಲೂ ಕೂಡ ನಾವು ಈ ವಿಜೃಂಭಣೆಯಿಂದ ಹಬ್ಬನ ಮಾಡ್ತಿದ್ದೀವಿ ಅಂದ್ರೆ ನಾವು ಗ್ರೇಟ್ ಅನ್ಬೇಕು. ಆದ್ರೆ ಆ ಹಬ್ಬಗಳನ್ನ ಯಾವ ರೀತಿ ಮಾಡಬೇಕು? ನಾವು ಒಂದು ಮಕ್ಕಳಿಗೆ ಒಳ್ಳೆಯದನ್ನ ಮಾಡಬೇಕು, ಬಡವರಿಗೆ ಒಳ್ಳೆಯದನ್ನ ಮಾಡಬೇಕು. ಸಮಾಜಕ್ಕೆ ನಾವು ಏನ್ ಮಾಡಿದ್ವಿ ಅನ್ನೋದು ನಮ್ಮಲ್ಲಿರುವಂತಹ ಒಂದು ವ್ಯಕ್ತಿತ್ವವನ್ನ ನಾವು ಇವತ್ತು ಸಾರಿ ಹೇಳ್ಬೋದು. ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸುತ್ತೆ. ನಾನು ಯಾಕೆ ಈ ತರ ಈ ಮಾತುಗಳನ್ನ